ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್, ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದರ್ ರಾಹುಳ್ಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆ. ಬಿದ್ರಿ ಕಲೆಗಾರರು ಒಂದೇ ರೀತಿಯ ಡಿಸೈನ್ ಮಾಡದೆ ಹೊಸ ಡಿಸೈನ್ಗಳಿಗೆ ಮಹತ್ವ ಕೊಡಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬಿದ್ರಿ ಕಲೆ ಸಂರಕ್ಷಣೆ ನಮ್ಮ ಹೊಣೆ. ಡಾಕ್ಟರ್ ರೇಷ್ಮಾ ಕೌರ್. ಅಕ್ಟೋಬರ್ 10ರಿಂದ ಶರಣಭೂಮಿ ಬಸವ ಕಲ್ಯಾಣದಲ್ಲಿ 24ನೇ ಕಲ್ಯಾಣ ಪರ್ವ ಆರಂಭ. ಪೂಜ್ಯ ಗಂಗಾ ಮಾತಾಜಿಯವರ ಸಾನ್ನಿಧ್ಯದಲ್ಲಿ ಜರುಗುವ ಪರ್ವದ ಉದ್ಘಾಟನೆ ವೈದ್ಯಕೀಯ ಸಚಿವರಿಂದ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಬಸವರಾಜ ಬುಳ್ಳ ಕರೆ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಜರುಗಿದ ಧ್ವನಿ ಪೂಜೆ ಮತ್ತು ಮುರಳೀಧರ್ ಮಹಾರಾಜರ ಪುಣ್ಯಸ್ಮರಣೆ ಕಾರ್ಯಕ್ರಮ. ವಿವಿಧ ಕಡೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಭಜನೆ, ಕೀರ್ತನೆ ಮತ್ತು ಪ್ರವಚನ ಕಾರ್ಯಕ್ರಮ ಆಲಿಸಿ ಪುನೀತರಾದ ಗ್ರಾಮಸ್ಥರು. ಸಂಭ್ರಮದಿಂದ ಜರುಗಿದ ಮಂಗಲ್ಪೇಟ್ ಭವಾನಿ ಮಾತೆ ಪಲ್ಲಕ್ಕಿ ಉತ್ಸವ. ಮಂಗಲ್ಪೇಟ್ನಿಂದ ಜನವಾಡ ಹನುಮಾನ್ ಮಂದಿರವರೆಗೆ ಜರುಗಿದ ಭವ್ಯ ಮೆರವಣಿಗೆ. ದಾರಿಯುದ್ದಕ್ಕೂ ಭಕ್ತಿಯಿಂದ ಕುಣಿದು ಕುಪ್ಪಳಿಸಿದ ಭಕ್ತವೃಂದ. ಮೆರವಣಿಗೆಯಲ್ಲಿ ಮಾತೆಯರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಿದ್ರಿ ಕಲೆಗೆ ದೇಶ ಹಾಗೂ ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದ್ದು ಇದರಲ್ಲಿ ಹೊಸ ವಿನ್ಯಾಸದೊಂದಿಗೆ ಸಾಗಬೇಕು ಮತ್ತು ಗುಣಮಟ್ಟದ ಉತ್ಪನ್ನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಗುಣಮಟ್ಟದ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗಬಾರ್ದು ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ನಗರದ ಮೈಲೂರು ರಸ್ತೆಯಲ್ಲಿರುವಂತಹ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಆವರಣದಲ್ಲಿ ಸಭಾಂಗಣದಲ್ಲಿ ನಡೆದಿರುವಂಥ ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ಮುಂದಿನ ಪೀಳಿಗೆಗೆ ಬಿದ್ರಿ ಕಲೆ ಬಗ್ಗೆ ತಿಳಿಸಿಕೊಡಬೇಕೆನ್ನುವಂಥದ್ದು ಇದರ ಮೂಲ ಧ್ಯೇಯವಾಗಿದೆ. ದೇಶ ವಿದೇಶಗಳಲ್ಲಿ ಬಿದ್ರಿ ಕಲೆಗೆ ಸಾಕಷ್ಟು ಬೇಡಿಕೆ ಇದೆ, ಆದರೆ ತಯಾರಕರು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇದಕ್ಕೆ ಹೊಸ ಜೀವ ಕೊಡುವುದಕ್ಕಾಗಿ ಯುವ ಪೀಳಿಗೆಗೆ ಇದರ ಮಹತ್ವ ಕುರಿತು ತಿಳಿಸಿಕೊಡೋದಕ್ಕಾಗಿ ಗುರುನಾನಕ್ ಜಿರಾ ಇಂಟರ್ನ್ಶಿಪ್ ರಿಸರ್ಚ್ ಮತ್ತು ಜಿರಾ ಒಂದು ಇನ್ಕ್ಯುಬೇಷನ್ ಫೌಂಡೇಶನ್ ಮುಂದಾಗಿದ್ದು ಇಲ್ಲಿಯ ಜನತೆಗೆ ಒಂದು ಸುವರ್ಣ ಅವಕಾಶ ಕೊಟ್ಟಂತಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಮಾಜಿ ಹೆಚ್ಚುವರಿ ಕಾರ್ಯದರ್ಶಿ ಕೆ ಜಯರಾಮ್ ಅವರು ಮಾತನಾಡ್ತಾ ಬಿದ್ರಿ ಕಲೆಯು ಮುಳುಗುವ ಹಂತದಲ್ಲಿದ್ದು ಕಾಲೇಜಿನಲ್ಲಿ ಕೇಂದ್ರ ಸ್ಥಾಪನೆಗೆ ಗುರುನಾನಕ್ ಆಡಳಿತ ಮಂಡಳಿ ಮುಂದಾಗಿದ್ದು ಹರ್ಷ ತಂದಿದೆ ಎನ್ನುವಂಥ ಮಾತನ್ನು ಹೇಳಿದರು. ಬಿದ್ರಿ ಕಲೆ ಕೇವಲ ಆರ್ಥಿಕ ಅಭಿವೃದ್ಧಿ ಅಲ್ಲದೆ ಒಟ್ಟಾರೆ ಸಾಮಾಜಿಕ ಅಭಿವೃದ್ಧಿಗೆ ಕಾರಣ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡ್ತಾ ನಮ್ಮ ಕಾಲೇಜಿನ ಆವರಣದಲ್ಲಿ ಕೇಂದ್ರ ಸ್ಥಾಪನೆಗೊಂಡಿದ್ದು ಹೆಮ್ಮೆಯ ವಿಷಯವಾಗಿದೆ. ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವುದು ಮತ್ತು ಶಿಕ್ಷಣವನ್ನು ನಾವೀನ್ಯತೆಯೊಂದಿಗೆ ಬೆರೆಸುವುದು ಸಂಸ್ಥೆಗೆ ಒಂದು ಹೆಮ್ಮೆ ಮತ್ತು ತೃಪ್ತಿ ವಿಷಯವಾಗಿದೆ. ಸಾಮಾಜಿಕ
ಸಾಮಾಜಿಕ ಸಬಲೀಕರಣಕ್ಕಾಗಿ ಅತ್ಯಾಧುನಿಕ ಮೂಲ ಸೌಕರ್ಯವನ್ನು ಸ್ಥಾಪಿಸುವುದು ಮತ್ತು ಕಲ್ಪನೆಗಳನ್ನು ವಾಸ್ತವಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ ಎಸ್ ರಾಕೇಶ್ ಮಾಥುರ್ಕರ್, ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ, ಜಂಟಿ ನಿರ್ದೇಶಕರಾದ ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರ್ನ ಶ್ರೀಮತಿ ಸುರೇಖಾ ಮುನ್ನೋಳಿ, ಆಮೇಲೆ ಗವರ್ನಿಂಗ್ ಕೌನ್ಸಿಲ್ ಸದಸ್ಯ ಮನೋಹರ್ ಸಿ, ಡಾಕ್ಟರ್ ಸಮರ್ಥ ರಾಘವ್, ಧ್ರುವ ಗುಪ್ತಾ, ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತುಂಬ ಜಾಸ್ತಿ ಹೆಚ್ಚಿಗೆ ಬರ್ತಾ ಇದೆ, ಆದರೆ ಆರ್ಟಿಸನ್ಗಳು ಕೂಡ ಕಮ್ಮಿ ಆಗ್ತಿದ್ದಾರೆ, ಆ ನಂಬರ್ ಕಡಿಮೆ ಆಗ್ತಾ ಇದೆ, ಮತ್ತು ಆರ್ಡರ್ ಪೂರೈಸೋಕ್ಕೆ ಏನೂ ಡಿಫಿಕಲ್ಟಿ ಆಗ್ತಾ ಇದೆ. ಅದನ್ನು ಆದ ಕಾರಣಕ್ಕೋಸ್ಕರ ಈ ಗುರುನಾನಕ್ ದೇವ್ ಕಾಲೇಜ್ ಮತ್ತು ಆರ್ಟಿಸನ್ಸ್ ಮತ್ತು ಇದು ಜಾಯಿಂಟ್ ಇನಿಷಿಯೇಟಿವ್ ಆಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಆರ್ಟಿಸನ್ಗಳಿಗೂ ಕಲಾವಿದರಿಗೂ ಅವರ ಸ್ಪೇಸ್ ಸಿಗುತ್ತೆ ಕೆಲಸ ಮಾಡೋಕ್ಕೆ ಕೂಡ, ಮತ್ತು ಹೊಸ ಹೊಸ ಡಿಸೈನ್ ತರೋಕ್ಕೆ, ಮತ್ತು ಹೆಂಗೆ ಇದನ್ನು ನೆಕ್ಸ್ಟ್ ಜನ್ರೇಷನ್ ಅಥವಾ ಬೇರೆ ಹೊರಗಡೆಯಿಂದ ಜನರಿಗೂ ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು ಈ ಕೆಲಸಕ್ಕೆ, ಅವೆಲ್ಲ ಕೆಲಸ ಈ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಸಂತೋಷದ ವಿಷಯ ಆಗಿದೆ ಮತ್ತು ನಮ್ಮದು ಬೆಸ್ಟ್ ವಿಷಯ. ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅದರಲ್ಲಿ? ಇಂಟ್ರೆಸ್ಟ್ ಅಂತಲ್ಲ, ಸಂಬಳ ಅಂತಕ್ಕಂಥದ್ದು ಅವ್ರಿಗೆ ಒಂದು ಯಾವ ಬೇಡಿಕೆ ಇದೆ ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಸೊ ಈಗಾಗಲೇ ಏನಾದರೂ ಪ್ರೋತ್ಸಾಹ ಏನಾದರೂ ಹೆಚ್ಚಳ ಆಗಿರ್ಬೋದು ಅದ್ರ ಮೇಲೆ ನಾವು ಖಂಡಿತ ಇದು ವರ್ಕೌಟ್ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. आर्ट एंड स्किल डेवलपमेंट सेंटर आज हमारा इनॉग्रेशन हुआ है और ये हमारा ड्रीम कम ट्रू है. 2 साल से हम इस पर काम कर रहे हैं. हमने डीएसटी को भी अप्रोच किया था और काफ़ी दूसरे इस पर. ये जो प्रोजेक्ट है इसका अप्रूवल नहीं मिल रहा था, तो फिर हमने इसको अपने कॉलेज के तरफ से, हमारे इंक्यूबेशन सेंटर के तरफ से हमने ये स्टार्ट किया है. तो ये एक हम फुल टाइम ट्रेनर हम रखेंगे और 25 आर्टिसंस को ट्रेनिंग मिलेगी फर्स्ट बैच में इनिशियली, और फिर जैसे जैसे ये बच्चे सीख के निकलेंगे तो फिर आगे हम ट्रेन करेंगे. तो ये देखा जा रहा है कि बहुत कम लोग ये आर्ट सीखने के लिए आ रहे हैं, क्योंकि इट इज़ नॉट ईजी. काफ़ी टीडियस है ये बनाना आसान नहीं है, बहुत मेहनत लगती है इसमें और काफ़ी डस्ट और है उसमें. तो ये जो यंग जनरेशन है उनको इतना पेशेंस और टॉलरेंस भी. एक कोर्स अलग रहेगा स्टूडेंट जो भी इंटरेस्टेड है उनके लिए? हाँ नहीं, इनका जो प्रोसीजर है, कैसे मोल्ड, पहले मिट्टी से कैसे मोल्ड तैयार करते हैं, फिर जो ग्रूविंग है, फिर इनले कैसे वो करते हैं, सारा इनको ये ट्रेनिंग दी जाएगी यहाँ पर. एडमिशन कितना होगा? नहीं, अभी तो 20-25 बच्चे आइडेंटिफाई किए हैं हम, और फिर देखो आगे आगे से इसको देख के आगे जो यंग जनरेशन है उनको मोटिवेशन मिलेगा और वो भी आके सीखेंगे. ಹಿಂದೆ ಸರ್ಕಾರದಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದೆ. ಈಗ ನಮ್ಮ ಗುರುನಾನಕ್ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದೀನಿ. ಇವತ್ತು ಅವರ ನೋಡಿರೋ ಒಂದು ವಿಚಾರ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಫೌಂಡೇಶನ್ ಮುಖಾಂತರ ಈ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರೋ ಒಂದು ಬಿದ್ರಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಯಾವ ಥರ ಅಂದರೆ ಈಗಾಗಲೇ DC ಅವರು ಹೇಳಿದಂಗೆ ತರಬೇತಿ ಕೊಡೋದು ಒಂದು, ಎರಡನೇದು ಹೊಸ ಒಂದು ನಮೂನೆಗಳು. ವಿ ಹ್ಯಾವ್ ಟು ಕಮೆಂಡ್ ದೆಮ್. ನಾವು ಅವ್ರಿಗೆ ಇದು ವೆಲ್ಕಮ್ ಮಾಡಬೇಕು. ಮತ್ತು ಇದರಿಂದ ನಮ್ಮ ಈ ಬಿದ್ರಿ ಏನು ವ್ಯವಸ್ಥೆ ಇದೆ ಇದಕ್ಕೆ ಒಳ್ಳೆಯ ಒಂದು ಉತ್ತೇಜನ ಸಿಗ್ತದೆ ಅಂತ ನಾನು ನಂಬಿದ್ದೀನಿ. ಜಯರಾಜ ಮೇಡಮ್ ಮಾತಾಡಿ. ಬಿದ್ರಿ ಆರ್ಟ್ ಇದು ಸ್ಟಾರ್ಟ್ ಮಾಡೋಕ್ಕೆ ನಮಗೆ ಕರೆದಿದ್ರು. ತುಂಬ ಖುಷಿಯಾಯಿತು, ಯಾಕಂದರೆ ಇಲ್ಲಿಯ ಮಕ್ಕಳಿಗೆ, ಇಲ್ಲಿಯ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಆಗ್ತಾ ಇದೆ. ಮೇನ್ಲಿ ಅವರಿಗೆ ಒಂದು ಈ ಆರ್ಟ್ ಸ್ಕಿಲ್ಲನ್ನು ನಾವು ಯಾವ ಥರ ಮಾಡರ್ನೈಸು ಮಾಡಬಹುದು. ಯಾಕಂದರೆ ಈಗ ನಮ್ಮ ಹತ್ರ ಹಳೆ ಸೆಟ್ ಆಫ್ ಡಿಸೈನ್ಸ್ ಇವೆ ಆ್ಯಂಡ್ ಅದೆಲ್ಲ ಎಲ್ಲ ಕಡೆಗೆ ಹೋಗ್ತಾ ಇದೆ, ತುಂಬ ಫೇಮಸ್ ಇದೆ. ಆದರೆ ಅದರಿಂದ ನಾವು ಹೊಸ ಮಾಡರ್ನ್ ಡಿಸೈನ್ಸು ಮಾಡ್ತಾ ಇದ್ದಾರೆ. ವಾಚಸ್ ಎಲ್ಲ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಥರದ್ದು ವೆರೈಟಿ ಡಿಸೈನ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಗ್ಲೋಬಲಿ, ಇಂಟರ್ನ್ಯಾಷನಲಿನೂ ನಾವು ಹೋಗ್ಬೋದು ಆಗುತ್ತೆ ಅಂತ ಹೇಳಿ, ನಾನು ಇದು ನೆಕ್ಸ್ಟ್ ಗ್ಲೋಬಲ್ ಲೆವೆಲ್ಗೆ ಹೋಗಲಿ ಅಂತ ನಾನು ನಮ್ಮ ಬೀದರ್ ಜನರಿಗೆ ಮತ್ತು ನಮ್ಮ ಗುರುನಾನಕ್ ಇನ್ಸ್ಟಿಟ್ಯೂಟ್ಗೆ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.
ನನಗೆ ಅವ್ರು ಮಾಡುವಂಥ ಆ ಪಿಕಾಕ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ. ಮತ್ತು ನಾನು ಪೊಲೀಸ್ ವೈಫ್ ಆಗಿರೋದ್ರಿಂದ ಅವರು ಒಂದು ತೋಪು ಮಾಡ್ತಾರೆ, ತುಂಬ ಚೆನ್ನಾಗಿರೋ ತೋಪು ಮತ್ತು ಅವು ಖಡ್ಗಗಳನ್ನು ಅದೆಲ್ಲ ಮಾಡ್ತಾರೆ. ಅದು ತುಂಬ ನಮ್ಮ ಇಲ್ಲಿಯ ಹೆರಿಟೇಜ್ ಫೋರ್ಟಲ್ಲಿ ಆಗುವಂಥ ಹೆರಿಟೇಜ್ ಇಲ್ಲಿ ಹಿಸ್ಟ್ರಿ ಬಗ್ಗೆ ಮಾತಾಡುತ್ತೆ. ಸೊ ನನಗೆ ಅದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಕ್ಟೋಬರ್ 10ರಿಂದ 3 ದಿವಸಗಳ ಕಾಲ ವಿಶ್ವ ಶಾಂತಿಗಾಗಿ 24ನೇ ಕಲ್ಯಾಣ ಪರ್ವ ಆಚರಣೆ ಮಾಡಲಾಗ್ತಾ ಇದೆ ಎಂದು ಕಲ್ಯಾಣ ಪರ್ವ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಬಸವರಾಜ್ ಬುಳ್ಳ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕಲ್ಯಾಣ ಪರ್ವವು ಕಳೆದ 23 ವರ್ಷಗಳಿಂದ ಕಲ್ಯಾಣ ನೆಲದಲ್ಲಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಪರ್ವ ಅಂದರೆ ಹಬ್ಬ ಅಥವಾ ಕಾಲ ಎಂದರ್ಥ. ಈ 3 ದಿವಸ ಬಸವ ಕಲ್ಯಾಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಲಿದೆ ಎಂದು ತಿಳಿಸಿದರು. ಈ ಪರ್ವದ ಉದ್ಘಾಟನೆಯನ್ನು ವೈದ್ಯಕೀಯ ಸಚಿವರಾಗಿರುವಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ. 3 ದಿವಸಗಳ ಕಾಲ ಮಹಿಳಾ ಗೋಷ್ಠಿ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಶಟಸ್ಥಲ ಧ್ವಜಾರೋಹಣ, ರಾಷ್ಟ್ರೀಯ ಬಸವದಳದ ಸಮಾವೇಶ, ಶರಣರಿಗೆ ಶರಣಾರ್ಥಿ, ಶರಣ ವಂದನೆ ಕಾರ್ಯಕ್ರಮಗಳು, ವಚನ ಸಾಹಿತ್ಯದ ಭವ್ಯ ಮೆರವಣಿಗೆ ಮತ್ತು ಆಕರ್ಷಕ ಪಥಸಂಚಲನ ಕೂಡ ಒಂದು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಜರುಗಲಿವೆ ಎನ್ನುವಂಥ ಮಾತನ್ನು ಬುಳ್ಳ ಅವರು ಹೇಳಿದರು. ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ, ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಈ ಒಂದು ಕಲ್ಯಾಣ ಪರ್ವ ಜರುಗ್ತಾ ಇದೆ. ರಾಷ್ಟ್ರೀಯ ಬಸವದಳದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಿಗರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತಾಡ್ತಾ 3 ದಿವಸಗಳ ಕಾಲ ನಡೆಯುವ ಈ ಕಲ್ಯಾಣ ಪರ್ವದಲ್ಲಿ ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಬರುವ ಭಕ್ತರಿಗಾಗಿ ವಸತಿ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಕಂಟೆಪ್ಪ ಗಂದಿಗುಡೆ, ಜಿಲ್ಲಾ ಲಿಂಗಾಯತ ಸಮಾಜದ ಅಧ್ಯಕ್ಷ ಕುಶಲರಾವ್ ಪಾಟೀಲ್ ಖಾಜಾಪುರ್, ಪ್ರಮುಖರಾದ ಸುರೇಶ್ ಕುಮಾರ್ ಸ್ವಾಮಿ ಗಡಿಗೆ, ಸಂಜು ಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಈ ವರ್ಷವೂ ಕೂಡ ಸುಮಾರು 24 ವರ್ಷಗಳಿಂದ ನಡೀತಾ ಬಂದಿದೆ ಕಲ್ಯಾಣ ಪರ್ವ. ಬಸವ ಕಲ್ಯಾಣದಲ್ಲಿ 3 ದಿವಸಗಳ ಕಾರ್ಯ ನಡೀತಾ ಇದೆ. ಅಕ್ಟೋಬರ್ 10, 11, 12 ಪರ್ವ ಅಂದರೆ 2 ಅರ್ಥ. ಸಂಸ್ಕೃತ ಶಬ್ದ ಅದು. ಒಂದು ಹಬ್ಬ, ಒಂದು ಕಾಲ. ಈ ಪರ್ವ ಚಾಲು ಆಯಿತು ಅಂತ. ಕಲ್ಯಾಣ ಪರ್ವ ಅಂದ್ರೆ ಕಲ್ಯಾಣ ಕಾಲ ಸ್ಟಾರ್ಟ್ ಆಯಿತು ಅಂತ. ಒಂದು ಹಬ್ಬದ ರೀತಿಯಲ್ಲಿ ಈ ಕಲ್ಯಾಣ ಪರ್ವ ಈ ಸಲ ಉದ್ದೇಶ ಏನಪ್ಪ ಅಂದ್ರೆ, ವಿಶ್ವದಲ್ಲಿ ಏನು ಕೊಲೆ ಸುಲಿಗೆ ಯುದ್ಧಗಳು ನಡೀತಾ ಇವೆ, ಅದಕ್ಕೆ ಮಾಡ್ತಾಯಿದ್ದೀವಿ. 2 ದಿವಸ ಸತತವಾಗಿ ಧರ್ಮಗೋಷ್ಠಿ, ಮಹಿಳಾ ಗೋಷ್ಠಿ ನಡೀತದೆ. ಉದ್ಘಾಟನಾ ಸಮಾರಂಭ ಡೀಟೇಲ್ವಾಗಿ ನಿಮಗೆ ಕೊಟ್ಟಿದ್ದೀವಿ. ಇದರ ಉದ್ದೇಶ ಕೂಡ ಹೇಳಿದ್ದೀವಿ. ತಾವು ಕೂಡ, ಏಕೆಂದರೆ ಇವತ್ತಿನ ಒಂದೇನು ಜಾತಿಯ ವಾತಾವರಣ ಉಲ್ಬಣಗೊಂಡಿದೆ, ಅಂಥದ್ದರಲ್ಲಿ ನಾವು ನೀವು ಸೇರೇ ಅದಕ್ಕೆ ಬಸವ ತತ್ವದ ಪ್ರಚಾರದ ಮುಖಾಂತರ ಅದು ಶಾಂತಿಯುತ ಸಮಾಜವನ್ನು ಮಾಡಬೇಕಾಗಿದೆ. ತಾವು ಕೂಡ ಬರಬೇಕು. 3 ದಿವಸ ಅಲ್ಲಿನ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಹೇಳಬೇಕು. ತಾವು ಕೂಡ ಬರಬೇಕು. ಮೆರವಣಿಗೆಗೆ ದೃಶ್ಯ ಮಾಧ್ಯಮ ಮಾಡಲಿಕ್ಕೆ ಬರೋರಿಗೆ ವೆಹಿಕಲ್ ಬೇಕಂದರೆ ವ್ಯವಸ್ಥೆ ಮಾಡ್ತೀವಿ. ತಾವು ಕೂಡ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ನಾನು ಮಾತು ಮುಗಿಸ್ತೀನಿ. ಅಧ್ಯಕ್ಷರೇ, ಇವತ್ತಿನ ದಿನ ಏನು ಈ ಪ್ರೆಸ್ ಮೀಟ್ ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯಲ್ಲಿ, ಮುಂದೆ ಬರುವ 10, 11, 12 ತಾರೀಕು 24ನೇ ಕಲ್ಯಾಣ ಪರ್ವ ಅದು ಮಾಹಿತಿ ಕೊಡೋಕ್ಕಾಗಿ, ಹಾಗೂ ಈ 3 ದಿವಸ ಕಾರ್ಯಕ್ರಮದಲ್ಲಿ ನಾ ಬೀದರು, ಅಕ್ಕಪಕ್ಕ, ಮಹಾರಾಷ್ಟ್ರ ನಿಮ್ಮ ಮಾಧ್ಯಮದಿಂದ ಹೇಳಬೇಕಂದ್ರೆ ಜಾಸ್ತಿ ಜನ ಬಂದು ಭಾಗವಹಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಮತ್ತೊಂದು ತಾವು ಹೆಚ್ಚಿಗೆ ಪ್ರಚಾರ ಮಾಡ್ರೆ ಮತ್ತು ಇದ್ರ ಹೆಚ್ಚಿಗೆ ಎಲ್ಲ ಜನ ಬರ್ತಾರಂತ ನಮ್ಮದೊಂದು ನಂಬಿಕೆ ಅದ. ಅದಕ್ಕೆ ನೀವು ನಮ್ಮ ನಂಬಿಕೆಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳಿ ನಾನು ಮಾತು ಮುಗಿಸ್ತೀನಿ.
ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಮುರಳೀಧರ ಮಹಾರಾಜರ ಪುಣ್ಯ ಸ್ಮರಣೆ ಸಪ್ತಾಹ ಸಮಾರೋಪ ಸಮಾರಂಭ ಹಾಗೂ ಜಾತ್ರಾ ಮಹೋತ್ಸವವು ಸಡಗರ ಮತ್ತು ಸಂಭ್ರಮದ ಮಧ್ಯೆ ಜರುಗಿತು. ಈ ನಿಮಿತ್ತ ನಿರಂತರ 7 ದಿವಸಗಳ ಕಾಲ ನಡೆದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಹಗಲು ರಾತ್ರಿ ವಿವಿಧ ಭಜನಾ ತಂಡಗಳಿಂದ ಭಜನೆ, ಕೀರ್ತನೆ ಮತ್ತು ಪೂಜ್ಯರಿಂದ ಪಾಠ ಪ್ರವಚನಗಳು ನಡೆದವು. ವಿಳಾಸ್ಪುರ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮದ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಸಪ್ತಾಹ ಸಮಾರೋಪದ ಒಂದು ಪ್ರಯುಕ್ತ ಧ್ವನಿ ಪೂಜೆ ಕೂಡ ಜರುಗಿತು. ಅಲಿಯಂಬರ್ ಗ್ರಾಮದ ವೀರಭದ್ರಪ್ಪ ಅಪ್ಪ ದೇವಸ್ಥಾನದ ಬಾಬುರಾವ್ ಮುತ್ಯ ಸೇರಿದಂತೆ ನೂರಾರು ಭಕ್ತರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಭಿಕರು ಕೊನೆಯಲ್ಲಿ ಮಹಾಪ್ರಸಾದವನ್ನು ಸವಿದು ಧನ್ಯರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಲ್ಪೇಟ್ ಭವಾನಿ ಮಾತೆಯ ಭವ್ಯ ಮೆರವಣಿಗೆ ಹಾಗೂ ಪಲ್ಲಕ್ಕಿ ಉತ್ಸವ ಒಂದು ಭಕ್ತಿ ಸಂಭ್ರಮದ ಮಧ್ಯೆ ಜರುಗಿತು. ಮಂಗಳವಾರ ರಾತ್ರಿ ಸಂದರ್ಭದಲ್ಲಿ ಭವಾನಿ ಮಾತೆಯ ಮೆರವಣಿಗೆಯು ಮಂಗಲ್ಪೇಟ್ ಭವಾನಿ ಮಂದಿರದಿಂದ ಹೊರಟು ನಯಾ ಕಮಾನ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಜನವಾಡ ಹನುಮಾನ ಮಂದಿರವರೆಗೆ ಸಾಗಿತು. ದಾರಿಯುದ್ದಕ್ಕೂ ನೂರಾರು ಭಕ್ತರು ಪಲ್ಲಕ್ಕಿಯನ್ನು ಹೊತ್ತು ಸಾಗಿದ್ರು. ಜಯಘೋಷಗಳೊಂದಿಗೆ ಹಾಗೂ ಭಕ್ತಿಯಿಂದ ನೃತ್ಯ ಮಾಡುತ್ತಾ ಸಾಗಿದ್ರು. ಒಂದು ನಗರದ ತುಂಬೆಲ್ಲ ಮೆರವಣಿಗೆ ಸಾಗ್ತು. ಮಂಗಲ್ಪೇಟ್ ಭವಾನಿ ಮಂದಿರದ ಒಂದು ಮುಖಂಡರಾಗಿರ್ತಕ್ಕಂಥ ಶೇಷಪ್ಪ ಅವರು, ಆಮೇಲೆ ಯುವತಿ ಆಶಾರಾಣಿ ಮಲ್ಕಾಪುರೆ ಸೇರಿದಂತೆ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಇವರೆಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಭವಾನಿ ಮಾತೆಯು ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಎನ್ನುವಂಥ ಒಂದು ಶುಭ ಹಾರೈಕೆಯನ್ನು ಕೋರಿದರು. ಮಂಗಲ್ಪೇಟ್ ಭವಾನಿ ಮಂದಿರ 50 ವರ್ಷದಿಂದ ನಾನು 55 ವರ್ಷದಿಂದ ತಾಯಿ ಸೇವೆ ಮಾಡ್ತಾ ಇದ್ದೀನಿ. ಭಕ್ತರನ್ನ ಯಾರು ಸೇವೆ ಮಾಡ್ತಾರೋ ಅವರಿಗೆ ಎಲ್ಲ ಮಾತಿಗೆ ಕಷ್ಟಗಳು ದೂರ ಆಗ್ತವೆ. ಮತ್ತು ಇದು ಮಂಗಲ್ಪೇಟ್ ಚೌವಾರ ಹೈಕಮಾಂಡ್ನಿಂದ ಮತ್ತು ಅಂಬೇಡ್ಕರ್ ಶೇಷಪ್ಪ ತಿರುವಲ್ ಮಂಗಲ್ಪೇಟ್ ಈ ತಾಯಿ ಸೇವೆಯಲ್ಲಿ ಯಾರನ್ನು ಅನ್ನೋದಲ್ಲ ಭಕ್ತಿಯಿಂದ ದುಡಿತಾರೋ ಅವರಿಗೆ ಏಕೈಕ ಲಾಭ ಆಗ್ತದೆ, ಒಳ್ಳೆಯದಾಗ್ತದೆ. ಶ್ರದ್ಧಾ ಭಕ್ತಿ ಎಲ್ಲರಿಗೆ ಅನುಕೂಲ ಆಗುತ್ತೆ. ಜೈ ಭವಾನಿ ಮಾತಾ. ನಾನು ಆಶಾರಾಣಿ ಮಲ್ಕಾಪುರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಭವಾನಿ ಮಂದಿರ ಮಂಗಲ್ಪೇಟ್ ಬೀದರ್ ದಿಂದ ಪ್ರತಿ ವರ್ಷದಂತೆ ಪಲ್ಲಕ್ಕಿಯನ್ನು ಭವಾನಿ ಮಂದಿರದಿಂದ ಹನುಮಾನ್ ಟೆಂಪಲ್ ಜನವಾಡದವರೆಗೆ ಪ್ರತಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.